ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಸ್ ಆಗೋದನ್ನು ನೋಡ್ತಾ ಇದ್ದೀನಿ. ಅದಕ್ಕೆ ಕಂಡುಕೊಂಡಂಥ ಪ್ರಮುಖ ಕಾರಣಗಳೇನು? ಹಾಗೆ ಪರಿಹಾರಗಳೇನು ಅಂತ ಈ ರೀಲಲ್ಲಿ ನೋಡೋಣ. ಹಾಯ್, ನಾನು ಡಾಕ್ಟರ್ ಭಾರತಿ, ಡೆಂಟಲ್ ಪ್ರಾಕ್ಟೀಷನರ್ ಇನ್ ಬೆಂಗಳೂರು. ಮೊದಲನೇದಾಗಿ ಮಗು ತುಂಬ ಚಿಕ್ಕದಿರುವಾಗಲೇ ಬಾಟಲ್ ಫೀಡಿಂಗ್ ಮಾಡೋದು, ಎಸ್ಪೆಷಲಿ ನೈಟ್ ಟೈಮಲ್ಲಿ. ನೀವು ನೈಟ್ ಟೈಮಲ್ಲಿ ಹಾಲಿನ ಬಾಟಲ್ನ ಕೊಟ್ಟು ಮಲಗಿಸ್ತಾ ಇದ್ದೀರಾ ಅಂತ ಅಂದರೆ, ಮಗು ಮಲ್ಕೊಂಡಾದ್ಮೇಲೆ ನೀವು ಬಾಟಲ್ನ ತೆಗಿತೀರಾ. ಆದರೆ ಸ್ವಲ್ಪ ಮಟ್ಟಿನ ಹಾಲು ಬಾಯಲ್ಲೇ ಉಳ್ಕೊಂಡಿರುತ್ತೆ. ಹಾಲು ಉಳ್ಕೊಂಡಿದೆ ಅಂತ ಅಂದರೆ, ಅಥವಾ ಯಾವುದೇ ಆಹಾರ ಪದಾರ್ಥ ಉಳ್ಕೊಂಡಿದೆ ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅದರಿಂದ ಹಲ್ಲುಗಳು ಹುಳ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಎರಡನೇದು ಸ್ಟಿಕ್ಕಿ ಫುಡ್ಸ್ ತಿನ್ನೋದು. ಚಿಪ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಕ್ಯಾಂಡೀಸ್ ಆಗಿರಬಹುದು. ಆಮೇಲೆ ಇನ್ ಬಿಟ್ವೀನ್ ಸ್ನ್ಯಾಕಿಂಗ್ ಎನಿಥಿಂಗ್ ಇಟ್ಕೊಡ್ವಿ. ಪದೇ ಪದೇ ತಿನ್ನೋ ಅಭ್ಯಾಸ ಇರೋದು, ಇದು ಒಂದು ಕೂಡ ಪ್ರಮುಖವಾದ ಕಾರಣ. ಈಗೀಗಂತೂ ಚಿಕ್ಕ ಮಕ್ಕಳು ಸ್ಕೂಲ್ ಗೋಯಿಂಗು, ಇವನ್ ಪ್ರೈಮರಿ ಕೂಡ ದಾಟದಿರೋಂಥ ಮಕ್ಕಳು ಸೋಡಾ, ಆಮೇಲೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ನ ತಗೊಳ್ತಾ ಇರೋದನ್ನು ನಾನು ಕೇಳಿದ್ದೀನಿ. ದಯವಿಟ್ಟು ಅದನ್ನೆಲ್ಲ ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ. ಸೊ ಈಗ ಸೊಲ್ಯೂಷನ್ಸ್ ಪಾರ್ಟಿಗೆ ಬರೋದಾಯಿತು ಅಂತ ಅಂದರೆ, ಒಂದು ಬಾಟಲ್ ಫೀಡಿಂಗನ್ನು ನೀವು ಆದಷ್ಟು ತಪ್ಪಿಸಿ. ಇಲ್ಲ ಅಂತಂದರೆ ರಾತ್ರಿ ಹಾಲು ಕೊಟ್ಟು ಆದಮೇಲೆ ಬಾಯಿನ ಕ್ಲೀನ್ ಮಾಡಿ ಮಕ್ಕಳಿಗೆ ಮಲಗಿಸಿ. ಯಾವುದೇ ಕಾರಣಕ್ಕೂ ಸ್ಟಿಕ್ಕಿ ಫುಡ್ಸ್ನ ಎಂಟರ್ಟೈನ್ ಮಾಡಬೇಡಿ. ಮಕ್ಕಳು ಅಳ್ತಾರೆ ಅಂತ ಹೇಳಿ ಟೈಮ್ ಬೀಯಿಂಗ್ ಅದನ್ನು ಎನ್ಕರೇಜ್ ಮಾಡೋಕ್ಕೆ ಹೋಗಬೇಡಿ. ಮೂರನೇದು ಏನಂತ ಅಂದರೆ, ಯಾವಾಗ ಹಲ್ಲುಗಳ ಮೇಲೆ ಆಳವಾದ ಗೆರೆಗಳಿರುತ್ತೆ, ನೀವು ಅಬ್ಸರ್ವ್ ಮಾಡಿ. ಹಲ್ಲುಗಳ ಮೇಲೆ ತುಂಬ ಆಳವಾದ ಗೆರೆಗಳಿರುತ್ತೆ ಅಂತ ಸಂದರ್ಭದಲ್ಲಿ ಪಿಟ್ ಆ್ಯಂಡ್ ಫಿಶರ್ ಸೀಲೆಂಟ್ಸ್ ಅಂತ ಬರುತ್ತೆ. ನಿಮ್ಮ ಡೆಂಟಿಸ್ಟ್ ಹತ್ರ ಕೇಳಿ. ಇವಾಗ ಹಲ್ಲುಗಳ ಮೇಲ್ಭಾಗದಲ್ಲಿ ಆಹಾರ ಪದಾರ್ಥ ಏನಿರುತ್ತೆ ಅದು ಸ್ಟಿಕ್ ಆನ್ ಆಗೋದಿಲ್ಲ. ಸೊ ಅದರಿಂದ ಕ್ಯಾವಿಟೀಸ್ ಆಗೋದನ್ನು ತಪ್ಪಿಸಬಹುದು. ಇನ್ನೊಂದು ಏನಂತಂದರೆ, ನಿಮ್ಮ ಮಗು 3 ವರ್ಷದ ಮೇಲ್ಪಟ್ಟು ಆಗಿತ್ತು ಅಂತಂದರೆ ಅವಾಗ ಫ್ಲೂರೈಡ್ ಇರುವಂಥ ಟೂತ್ಪೇಸ್ಟನ್ನ ಯೂಸ್ ಮಾಡಿ. ಇದು ಕೂಡ ಬಹಳಷ್ಟು ಮಟ್ಟಿಗೆ ಕ್ಯಾವಿಟೀಸ್ ಆಗೋದನ್ನು ತಪ್ಪಿಸುತ್ತೆ. ಆದರೆ ನಮ್ಮ ಆಹಾರ ಪದ್ಧತಿಯನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.